ಎಲ್ರಿಗೂ ನಮಸ್ಕಾರ. ಆಲ್ಫಾ ಹೆಸರು ಇಟ್ಟಾಗ ನಾನು ಸ್ವಲ್ಪ ಇದು ಹೆಂಗೆ ತಲುಪುತ್ತೆ ಅನ್ನೋ ಥರನೇ ಕೇಳಿದೆ. ಬಟ್ ಅದಕ್ಕೊಂದು ಕತೆ ಹೇಳಿದಾಗ ಇಲ್ಲ, ವಿಜಯ್ ಅವರು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತು ಈಗೇನು ಜೆನ್ಸಿ ಅಂತ ಜನ್ರೇಷನ್ ಸಿನಿಮಾ ನೋಡೋರು, ಸೊ ಅವ್ರು ಕರೆಕ್ಟಾಗಿದೆ. ಮತ್ತು ಸಬ್ಜೆಕ್ಟ್ಗೆ ಕರೆಕ್ಟಾಗಿ ಆ ಟೈಟಲ್ ಇದೆ. ವಿಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾವು ತುಂಬ ಹಳಬರು. ಅಂದರೆ ಅವರು ಅಸಿಸ್ಟೆಂಟ್ ರೈಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಆಗದಾಗಿಂದ ನಾನು ನೋಡ್ತಿದ್ದೀನಿ. ಪ್ರಯತ್ನ ಯಾವತ್ತೂ ಕೆಲಸನ ತೋರಿಸುತ್ತೆ ಅನ್ನೋದಕ್ಕೆ ವಿಜಯ್ ಅವರು ಇದು. ಯಾಕಂದರೆ ನನಗೆ ಹೇಮಂತ್ ಅವರು ಫಸ್ಟ್ ಬಂದು ನನ್ನನ್ನು ಭೇಟಿ ಆಗಿದ್ದಾಗ ನಾನು ಫಸ್ಟ್ ಇಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮಾಲೂರು ಶ್ರೀನಿವಾಸ್ ಅವ್ರಿಗೆ. ಅವರು ನನಗೆ ಹೇಮಂತ್ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಅವ್ರು ಕೇಳಿದೆ, ಸೊ ಯಾವ ಥರದ ಸಿನಿಮಾ ಮಾಡ್ಬೇಕು ನೀವು, ಏನು ಎಂತ ಅಂತ ಹೇಳಿದಾಗ ಆಲ್ರೆಡಿ ಹೇಮಂತ್ ಒಬ್ಬ ನಿರ್ದೇಶಕರನ್ನ ಹುಡುಕ್ತಾ ಇದ್ರು. ಸೊ ವಿಜಯ್ ಅವರು ಹೊಯ್ಸಳ ಸಿನಿಮಾ, ಯಾಕಂದ್ರೆ ವಿಜಯ್ ಅವರು ಯಾವತ್ತೂ ಒಬ್ಬ ಪ್ರೊಡ್ಯೂಸರ್ನ ಹುಡುಕೊಂಡು ಹೋದಂತ ವ್ಯಕ್ತಿ ಅಲ್ಲ. ತನ್ನ ನಿರ್ದೇಶನ, ತನ್ನ ಕೆಲಸನೇ ಅವ್ರಿಗೆ ಕೆಲಸ ಹುಡ್ಕೊಂಡು ಬರುವಂತ ಇದಾಗಿದೆ. ಅವರು ಫಸ್ಟ್ ಸಿನಿಮಾ ಮಾಡಿದ ತಕ್ಷಣ KRG ಸ್ಟುಡಿಯೋಸ್ ಅವರು ಹೊಯ್ಸಳ ಕೊಟ್ಟರು. ಹೊಯ್ಸಳ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಹೇಮಂತ್ಗೆ ಹೇಳಿದೆ, ಹೆಂಗೆ ಹೇಮಂತ್ ಹೊಯ್ಸಳ ಸಿನಿಮಾ ನೋಡಿದ್ಯಾ ಅಂದಾಗ, ಹ್ಞೂ ಸರ್ ನಾನು ನೋಡಿದ್ದೀನಿ, ಅವ್ರನ್ನ ಭೇಟಿ ಆಗ್ಬೇಕು ಅಂತ. ಸೊ ಹಂಗೆ ವಿಜಯ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ಸೊ ಎಷ್ಟು ಚೆನ್ನಾಗಿ ಅವ್ರು ಮಾಡಿದ್ರು ಕತೆ ಅಂದ್ರೆ ಅದು ತರ ಇತ್ತು ಹೇಮಂತ್ಗೆ. ಮತ್ತೆ ಹೇಮಂತ್ ತರದ ಹುಡುಗರಿಗೆ ಈ ತರ ಸಿನಿಮಾ ಸಿಕ್ಕಿರೋದು ಅದೃಷ್ಟ. ಮತ್ತೆ ಇಂಡಸ್ಟ್ರಿಗೆ ಹೇಮಂತ್ ತರದವ್ನು ಸಿಕ್ಕಿರೋದು ತುಂಬಾನೇ ಖುಷಿ. ಯಾಕಂದ್ರೆ ಲಾಸ್ಟ್ ಸೀನ್ ನೋಡಿದಾಗ ಎಂತ ಹುಡುಗರಿಗೆ ಒಂದು ಲವ್ ಆಗುತ್ತೆ. ಇನ್ನು ಅದನ್ನ ಬಿಟ್ಟು ಬೇರೆ ಸಿನಿಮಾನ ಪ್ರೀತಿ ಮಾಡೋರಿಗೆ ಮತ್ತೆ ಯೂತ್ಸ್ಗೆ ತುಂಬಾನೇ ಅಂದ್ರೆ ಒಂದು ಡೆಡಿಕೇಶನ್. ತೆರೆ ಮೇಲೆ ನಾನು ಕಾಣಿಸ್ಕೊತಾ ಇದ್ದೀನಿ, ತೆರೆ ಮೇಲೆ ನಾನು ಹಂಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಒಂದು ಪಾತ್ರನ ಅಂದಾಗ ಆ ಒಂದು ಇದು ಬೇಕು. ಮತ್ತೆ ಆ ಎದುರುಗಡೆ ಒಂದು ವಿಲನ್ಸ್ ಅಂತ ಏನಿದ್ದಾರೆ, ಬಾಲು ನಾಗೇಂದ್ರ ಅವರು ತುಂಬಾ ಲೀಡ್ ಮಾಡಿದ್ದಾರೆ. ನಂದು ಬಾಲು ನಾಗೇಂದ್ರಂದು ತುಂಬಾ ಹಳೆ ಫ್ರೆಂಡ್ಶಿಪ್. ಕಡ್ಡಿಪುಡಿ ಸಿನಿಮಾದಿಂದ ಕಾರ್ತಿಕ್ ಬಂದ್ರು. ಸೊ ಇದೆಲ್ಲಾನು ಹಂಗೆ ಆಗ್ತು. ಆಲ್ಫಾ ಅನ್ನೋದು ಇವತ್ತು ಟೀಸರ್ ನಾನು ಈಗ ಫಸ್ಟ್ ಟೈಮ್ ನೋಡಿದ್ದು. ನೋಡಿದಾಗ ನನಗೆ ಒಂದು ಗೂಸ್ ಬಂಪ್ಸ್ ಇದಾಗುತ್ತೆ. ಯಾಕೋ ಆ ಪದ ಕರೆಕ್ಟಾಗಿ ತಿರುಗಬೇಕಿತ್ತು ನಾಲ್ಗೆ. ಸ್ವಲ್ಪ ಹಂಗೆ ಅದನ್ನು ರೋಮಾಂಚನ ಆಯ್ತು. ಆಲ್ಫಾ ಇನ್ನೊಂದು ವಿಷಯಕ್ಕೆ ಏನು ಅಂದ್ರೆ ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಇದೆ. ಅನೂಪ್ ಸಿರಿನ್ ಅವರು ಮ್ಯೂಸಿಕ್ ಈಗಲೇ ಆ ಥರ ಕೊಟ್ಟಿದ್ದಾರೆ. ನನಗೆ ಈಗಲೂ ತುಂಬಾನೇ ಖುಷಿಯಾಗೋದು ಏನಕ್ಕೆ ಅಂದರೆ, ಅವರು ಗೋಲಿ ಸೋಡಾ ಅನ್ನೋ ಒಂದು ಸಿನಿಮಾಗೆ ರೆಕಾರ್ಡಿಂಗ್ ಮಾಡಿದಾಗ ನಾನು ಸೂರ್ಯ ಅವ್ರನ್ನ ಕರ್ಕೊಂಡು ಸಿನಿಮಾಗೆ ಹೋಗಿದ್ದೆ. ಯಾಕೆಂದರೆ ಆ ಮಟ್ಟಕ್ಕೆ ಚೆನ್ನಾಗಿ ಮಾಡಿದರು. ಸೊ ಅವರು BGM ಅಲ್ಲಿ ಕಿಂಗ್ ಅವರು. ಸೊ ಇನ್ನು ಆಲ್ಫಾ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಕಾರ್ತಿಕ್ ಅವ್ರನ್ನ ನಾನು ಈಗ ಟೀಸರಲ್ಲಿ ನೋಡಿದೆ. ನಾನು ಬರೆದಾಗ ಹೇಳಿದರು ಆ ಪಾತ್ರ ಕಾರ್ತಿಕ್ ಮಾಡ್ತಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಕಾರ್ತಿಕ್. ಯಾಕೆಂದರೆ ನಾವು ಯಾರ ಬಾಯಲ್ಲಿ ನೋಡು ಹೀರೋ ಮೆಟೀರಿಯಲ್ ಅಂತಲೇ ಹೇಳೋದು ಕಾರ್ತಿಕ್ನ. ಯಾಕೆಂದರೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನ ಅಷ್ಟು ವಾರಗಳ ಕಾಲ ಹಿಡ್ಕೊಂಡು ಬಂದು ಕೊನೆಗೆ ಕಪ್ಪೆತ್ತೋದಿದೆಯಲ್ಲ, ಅದು ಅಲ್ಲೇ ಹೀರೋ ಅನ್ಸ್ಕೊಂಡ್ಬಿಟ್ರು. ಸೊ ರೈಟರ್ಸು ಮತ್ತು ಡೈರೆಕ್ಟರ್ಸು ಇವತ್ತು ಹೇಮಂತ್ ತರದವ್ರನ್ನ, ಕಾರ್ತಿಕ್ ತರದವ್ರ ಮೇಲೆ ಬರೆದಾಗ ಇವತ್ತು ನಮ್ಮ ಇಂಡಸ್ಟ್ರಿಗೆ ಹೀರೋಗಳ ಕೊರತೆ ಇದೆ. ಮತ್ತು ನಮ್ಮ ಜನ ಈಸಿಯಾಗಂತೂ ರಿಸೀವ್ ಮಾಡಲ್ಲ. ಫಸ್ಟ್ ಬಾಗಿಲಲ್ಲಿ ನಿಲ್ಲಿಸ್ತಾರೆ, ನಮ್ಮವರು ಅಂತ ಅನ್ನಿಸ್ಕೋಬೇಕು. ಮುಖ ಪರಿಚಯ ಆಗ್ತಾ ಚೆನ್ನಾಗಿ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ವೇಲು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವ್ರು ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ ಅಂತ ಹೇಳಿದೆ, ಅವ್ರು ಸಿನಿಮಾ ಅಂತ ಹೇಳಿದ ತಕ್ಷಣ ಬೆನ್ ತಟ್ತಾರೆ. ಸೊ ಅದೇ ಪ್ರೀತಿಯಿಂದನೇ ಸಿನಿಮಾ ಮಾಡಿರೋದು. ಹಾಗೆ ವಿಜಯ್ ಸರ್ ನನಗೆ ತುಂಬ ಹಳೆ ಪರಿಚಯ. ಅಂದರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಆದಾಗಲಿಂದ ಪರಿಚಯ. ಬಟ್ ಆಲ್ಫಾ ಸಿನಿಮಾ ನನಗೆ ಬಂದಾಗ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಹೇಮಂತ್ ಸುಶೀಲ್ ಅವ್ರು ಕರ್ಕೊಂಡ್ಬಂದಿದ್ದು. ನನಗೆ ಒಂದು ಬ್ರ್ಯಾಂಡ್
ಮಾಡಿದ್ದಾರೆ ಇಂಡಸ್ಟ್ರಿಗೆ, ಬರೀ ಮೆಲೋಡಿ ಮಾತ್ರ ಮಾಡ್ತೀನಿ ಅಂತ. ಬಟ್ ಎಂಟ್ರಿ ಆಗಿದ್ದು ಗೂಳಿ ಸಿನಿಮಾಯಿಂದ ಅಂತ ಎಷ್ಟೊಂದು ಜನ ಮರ್ತೋಗಿದ್ರು. ಅದಾದ್ಮೇಲೆ ಮಾಸ್ತಿ ಸರ್ ನಾಪಿಸಿದ್ರು ಇವಾಗ ಗೋಲಿ ಸೋಡಾ ಅಂತ. ಅದು ಔಟ್ ಅಂಡ್ ಔಟ್ ಮಾಸ್ ಗುಡಿ, ಅದು ಬೇರೆನೇ ಅದು. ಬಟ್ ಫಸ್ಟ್ ನನಗೆ ಇಂಡಸ್ಟ್ರಿಲಿ ಆ ಗೋಲಿ ಸೋಡಾ ಹಿನ್ನೆಲೆ ಸಂಗೀತ ನಾನು ಮಾಡಿದಾಗ ಫಸ್ಟ್ ಟೆಕ್ನಿಷಿಯನ್ ಗುರುತಿಸಿದ್ದೆ ಮಾಸ್ತಿ ಸರ್. ಅವರು ಸೂರಿ ಸರ್ನ ಕರ್ಕೊಂಡ್ಬಂದ್ರು. ಸೂರಿ ಸರ್ ನೋಡ್ಬೇಕು ಸಿನಿಮಾ ಒಂದ್ಸಲಿ ಅಂದ್ಬಿಟ್ಟು ಅದಕ್ಕೊಂದು ಶೋ ಅರೇಂಜ್ ಮಾಡಿ ನಾವು ತೋರಿಸಿದ್ದೆ. ಅವಾಗ ಅವ್ರು ಇಷ್ಟಪಟ್ಟಿದ್ರು. ಅವ್ರು ಯಾವಾಗಲೂ ನನ್ನ ಮ್ಯೂಸಿಕ್ನ ಫಾಲೋ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅವರು ದೊಡ್ಡ ಟೆಕ್ನಿಷಿಯನ್ ಆಗಿ ಇನ್ನೊಬ್ಬ ಟೆಕ್ನಿಷಿಯನ್ಗೆ ಎನ್ಕರೇಜ್ ಮಾಡೋದು ತುಂಬಾ ತುಂಬಾ ಅಪರೂಪ ಇಲ್ಲಿ. ಬಟ್ ಮಾಸ್ತಿ ಸರ್ ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಅದು ಆಲ್ಫಾ ಅಂತ ಬಂದ್ರೆ ಈಗ ಟೀಸರ್ ನೋಡಿದೀರಾ, ಹೇಮಂತ್ ಅವರು ನಮ್ಮ ಚಂದನವನಕ್ಕೆ ಇನ್ನೊಬ್ಬ ನಾಯಕ ನಟನಾಗಿ ನಾವೆಲ್ಲರೂ ಸ್ವಾಗತಿಸ್ಬೇಕು ಅವ್ರನ್ನ. ತುಂಬಾ ಅಂದ್ರೆ ಇವಾಗ ಎಷ್ಟೊಂದು ಜನ ದುಡ್ಡು ಇಟ್ಕೊಂಡು ಬರ್ತಾರೆ, ಸಿನಿಮಾ ಮಾಡ್ತಾರೆ, ಅವ್ರದೇ ದುಡ್ಡು ಇರುತ್ತೆ, ಅವರೇ ಹೀರೋ ಆಗ್ತಾರೆ. ಅದು ಇವ್ರ ಹತ್ರನೂ ಇದೆ ಎಲ್ಲ. ಬಟ್ ಏನಂದ್ರೆ ಅವರಲ್ಲಿ ಇನ್ನೊಂದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಅವರ ಡೆಡಿಕೇಶನ್. ಅದು ಆನೆಸ್ಟ್ ಆಗಿ ಡೆಡಿಕೇಟ್ ಮಾಡ್ತಾರೆ. ಹಾಗೆ ತುಂಬಾ ತಾಳ್ಮೆ ಇದೆ ಅವರಲ್ಲಿ. ಆ ಸಿನಿಮಾ ಪ್ರೋಸೆಸ್ನ ಅಷ್ಟೂನು, ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಸಿನಿಮಾ ಶೂಟಿಂಗ್ ಆಗೋದ್ರೆ ಸಿನಿಮಾ ಆಗೋಯ್ತು ಅಂದ್ಕೊಳ್ತಾರೆ, ಆ ಪ್ರೋಸೆಸ್ ಗೊತ್ತಿರಲ್ಲ ಬಂದಿರೋರಿಗೆ. ಬಟ್ ಆ ವಿಷಯದಲ್ಲಿ ಹೇಮಂತ್ ಅವ್ರನ್ನ ನಾನೇ ಚಪ್ಪಾಳೆ ಇಟ್ಬಿಡ್ತೀನಿ. ಆ ಪೇಷನ್ಸ್ಗೆ, ಆ ಡೆಡಿಕೇಶನ್ಗೆ, ಆನೆಸ್ಟ್ ಡೆಡಿಕೇಶನ್ ತುಂಬಾ ಡೆಡಿಕೇಟ್ ಮಾಡಿದ್ದಾರೆ ಸಿನಿಮಾಗೆ. ಬರೀ ಟೀಸರ್ ಇದು, ಸಿನಿಮಾದಲ್ಲಿ ನೋಡ್ತೀರಾ. ವಿಜಯ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಒಬ್ಬ ಹೊಸಬನ್ ಇಟ್ಕೊಂಡು ಕತೆ ಹೇಳಿ. ಆಲ್ಫಾ ನಿರ್ಮಾಪಕರು, ಬೀಟಾ ಪತ್ರಕರ್ತರು, ಗಾಮಾ ಗಾಂಧಿನಗರಗಳು. ಸೊ ಆಲ್ಫಾ ಟೈಟ್ಲೆ ಬಹಳ ಅದ್ಭುತವಾಗಿದೆ. ಹೇಮಂತ್ ಅವ್ರು ಯಾರು ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್. ವಿಜಯ್ ಸರ್, ಯು ಡನ್ ದಿಸ್ ಫ್ಯಾಂಟಾಸ್ಟಿಕ್. ನಿಮ್ಮ ಬಗ್ಗೆ ಬಹಳ ವಯಸ್ಸೆಲ್ಲ ಸಿನಿಮಾ ಬಗ್ಗೆ ಬಹಳ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ನೋಡಿಲ್ಲ, ಖಂಡಿತ ನೋಡ್ತೀನಿ ಇವಾಗ. ನನಗೆ ವರ್ಕ್ಮನ್ಶಿಪ್ ಬಗ್ಗೆ ತುಂಬಾನೇ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಯು ಲುಕಿಂಗ್ ವೆರಿ ಸ್ಮಾರ್ಟ್. ಇವತ್ತೇ ನಾನು ನಿಮ್ಮನ್ನು ನೋಡಿದ್ದೆ ಹೇಮಂತ್ ಅವರೇ. ಬರೀ ಫೋನಲ್ಲಿ ಮಾತ್ರ ಮಾತಾಡ್ತಾ ಇದ್ದೆ. ಫೋನಲ್ಲಿ ಮಾತಾಡಿ ಅಗ್ರಿಮೆಂಟ್ ಮಾಡಿದ್ದೀನಿ. ಅವ್ರು ನೋಡಿಲ್ಲ. ನಾನು ಆಕ್ಚುಲಿ ಹೀರೋ ಹೀರೋಯಿನ್ಗಳನ್ನ ನೋಡೋದಿಲ್ಲ. ನಾನು ನೋಡೋದೇ ಸಂಗೀತ. ಆ ಸಂಗೀತದಲ್ಲಿ ಹೀರೋ ಹೀರೋಯಿನ್ಗಳು ಎಲ್ಲ ಇರೋದು ನನಗೆ. ಯಾಕಂದ್ರೆ ನಾವಿರೋದು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ. ಸೊ ಚಿಕ್ಕವರು ದೊಡ್ಡವರು, ದೊಡ್ಡ ನಿರ್ಮಾಪಕರು, ಚಿಕ್ಕ ನಿರ್ಮಾಪಕರು ನಾನು ಯಾವತ್ತೂ ನೋಡೇ ಇಲ್ಲ 50 ವರ್ಷದಿಂದ. ಹುಟ್ಟುತ್ತಾ ಎಲ್ಲರೂ ಯಾರು ಕೂಡ ಕಮಲ್ ಹಾಸನ್ ಆಗಿಲ್ಲ, ಎನ್ ಟಿ ರಾಮರಾವ್ ಆಗಿಲ್ಲ. ಅವ್ರ ತಾಯಿಗೆ ಸ್ಟಾರ್ ಆಗಿದ್ರು, ಆಮೇಲೆ ಬೆಳೀತಾ ಬೆಳೀತಾ ಸ್ಟಾರ್ ಆದರು. ಸೊ ಹಾಗೆ ಎಲ್ಲರೂ, ನೀವು ತಾವುಗಳು ಅಷ್ಟೇ ಬೆಳೀತಾ ಬೆಳೀತಾ ಸ್ಟಾರ್ ಆಗಿ ಆಗ್ತಿಲ್ಲ. ಸೊ ನೋಬಡಿ ಇಸ್ ಬಿಗ್ ಇನ್ ದಿಸ್ ವರ್ಲ್ಡ್ ಅಕಾರ್ಡಿಂಗ್ ಟು ಮಿ. ನಾನು ಇಲ್ಲ, ದೇವ್ರ 8 ಕೊಟ್ಬಿಟ್ಟಿದೆ, 6 ಫೀಟು ಅಷ್ಟೇ ಉದ್ದ. ಅಲ್ಲಿ ಬಿಟ್ಟರೆ ದೊಡ್ಡವನು ನಾನು ಯಾವತ್ತು ಹೇಳ್ಕೊಟ್ಟೇ ಇಲ್ಲ. ಯಾರು ಚಿಕ್ಕ ನಿರ್ಮಾಪಕರು, ದೊಡ್ಡ ನಿರ್ಮಾಪಕರು, ಅಪ್ಕಮಿಂಗ್ ಆರ್ಟಿಸ್ಟ್, ಈಗ ತಾನೇ ಬಡ್ಡಿಂಗ್ ಆರ್ಟಿಸ್ಟ್, ಅದಕ್ಕೆ ನಾವು ಯಾವತ್ತೂ ಲಗರಿ ಸಂಸ್ಥೆ ನೋಡಿಲ್ಲ, ನೋಡೋದಿಲ್ಲ. ಅನೂಪ್ ಸಿಂಗ್ ಸರ್, ನೀವು ಮುಂದೆ ಕೂತ್ಕೋಬೇಕು ಸರ್. ಸಂಗೀತ ಮೆಲೋಡಿ ಕಿಂಗ್ ಅಂತ ಹೇಳಿದ್ರಮ್ಮ, ಸತ್ಯ. ಅದು ಇದು ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್. ತುಂಬಾ ಚೆನ್ನಾಗಿ ಸ್ವರಸಂಯೋಜನೆ ಮಾಡ್ತಾರೆ. ಬಹಳ ಹಳೆ ಸ್ನೇಹಿತರು. ನೋಡಿ, CK ಅಂತ ಟಿ ಶರ್ಟ್ ಹಾಕೊಂಡಿದ್ದಾರೆ. ಅವರು CK ಅಂದ್ರೆ ಕಂಟೆಂಟ್ ಕಿಂಗ್ ಮ್ಯೂಸಿಕ್ ಅಲ್ಲಿ. ಸತ್ಯ. ಅವ್ರು ಕೆಲವು ಕಂಪೋಸಿಷನ್ಸ್ ನಮ್ಮಲ್ಲಿ ಬಿಡುಗಡೆ ಆಗಿಲ್ಲ. ಕೆಲವು ಯಾವತ್ತೋ ದಿನ ನಮ್ಮ ಸ್ನೇಹಿತರು ಮೈಸೂರಲ್ಲಿ ಇದ್ದಾಗ ಸರ್ ಯಾರು ಕೇಳಿ ಅಂದ್ರು, ವಚನಗಳು ಎಸ್ಪೆಷಲಿ. ಅದು ಕೇಳಿದಾಗ ಅವರೇ ಹಾಡಿದ್ದಾರೆ ಕೂಡ. ಯಾರು ಹಾಡಿದವ್ರು ಇದು ಅಂದಾಗ ಅನೂಪ್ ಸಿಲಿಯನ್ ಅವರು ಸರ್. ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದ್ರೆ, ನಾನೊಂದು 10 ಸಲ ಕೇಳಿದೆ ಸರ್. ಅವತ್ತು ಕೇಳ್ಬಿಟ್ಟು ಫೋನ್ ಮಾಡಿದೆ ಅವತ್ತು ರಾತ್ರಿ ನಿಮಗೆ ಅಲ್ಲ. ವಂಡರ್ಫುಲ್ ಸ್ವರ ಸಂಯೋಜನೆ ಮಾಡುವಂತ ಸಂಗೀತ ನಿರ್ದೇಶಕರು ಸರ್. ನಿಮ್ಗೆ ಈ ಪಿಕ್ಚರಿಂದ 100 ಪಿಕ್ಚರ್ ಸಿಗುತ್ತೆ. ಇವತ್ತೆಲ್ಲ ವಂಡರ್ಫುಲ್ ಜಾಬ್. ಎಲ್ಲ ಹಾಡುಗಳು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಗಾಯಕರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸಾಹಿತ್ಯನೂ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರ ಒಳ್ಳೇದು ಮಾಡಲಿ, ಸೂಪರ್ ಹಿಟ್ ಆಗಲಿ ಪಿಕ್ಚರ್ ಅಂತ ದೇವ್ರಿಗೆ ಬೇಡ್ಕೋತೇನೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಹೇಮಂತ್ ಸುಶೀಲ್ ಅಂತ. ಮೊದಲನೇದಾಗಿ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಕೆಲಸ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ ಸುಮಾರು ನನಗೆ 10 ವರ್ಷದಿಂದ ಪರಿಚಯ. ಹೊಯ್ಸಳ ಸಿನಿಮಾದಲ್ಲೂ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ರು. ಈಗ ಆಲ್ಫಾ ಸ್ಕ್ರಿಪ್ಟ್ ಟೈಮಿಂದನೂ ನಾನು ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಅರುಣ್ ಸರ್ ಸ್ಕ್ರಿಪ್ಟ್ ಟೈಮಲ್ಲಿ ಇಂದನೂ ಒಟ್ಟಿಗೆ ಜರ್ನಿ ಶುರುವಾಗಿದ್ದು. ಸೊ ಆಲ್ಫಾ ಬರವಣಿಗೆಯಿಂದನೇ ನಾನು ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ವಾಜಿ ಅನ್ನೋ ಒಂದು ಅದ್ಭುತವಾದ ಪಾತ್ರವನ್ನು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲ ಘಟಾನುಘಟಿಗಳ ಆಕ್ಟರ್ಗಳು ಇದ್ದಾರೆ. ಅಚ್ಯುತ್ ಸರ್ ಇದ್ದಾರೆ, ರಮೇಶ್ ಇಂದ್ರ ಸರ್, ಬಾಲು ನಾಗೇಂದ್ರ ಸರ್,
ಈಗ ತಾನೇ ಟಾಸ್ಕ್ ಸಿನಿಮಲ್ಲೂ ನನಗೆ ಕೆಲಸ ಕೊಟ್ಟಿದ್ದು ರಘು ಶಿವಮೊಗ್ಗ ಸರ್ ಇದ್ದಾರೆ. ಆಮೇಲೆ ಅನೂಪ್ ಸರ್ ಜೊತೆಗೆ ನಂದು ಇದು 2ನೇ ಸಿನಿಮಾ. ಕಳ್ಬೆಟ್ಟದ ದರೋಡೆಕೋರರು ಆದ್ಮೇಲೆ ಅನೂಪ್ ಸರ್ ಜೊತೆ ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ. ಮೇಯ್ನ್ ಆಗಿ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಹೇಮಂತ್ ಸರ್ ಬಗ್ಗೆ ಮಾತಾಡಬೇಕು. ಎಲ್ಲರೂ ಹೇಳಿರೋ ಥರ ಅವರ ಡೆಡಿಕೇಶನ್ ನಿಜವಾಗ್ಲೂ ಅದ್ಭುತವಾಗಿದೆ. ಸರ್ ಖಂಡಿತ ನೀವು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾರ್ಕ್ನ ಕ್ರಿಯೇಟ್ ಮಾಡೇ ಮಾಡ್ತೀರಾ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇನ್ನೊಂದ್ಸತಿ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪರ್ಚುನಿಟಿ. ಥ್ಯಾಂಕ್ ಯು. ಹೇಮಂತ್ ಸುಶೀಲ್ ಅವರೇ, ರಘು ಶಿವಮೊಗ್ಗ ಅವರೇ, ನಾವೆಲ್ಲರೂ ಸೇರಿ, ಯಾಕಂದ್ರೆ ನಿಮ್ಮೊಟ್ಟಿಗೆ ನಾನೊಂದು ವಾರ ಕೆಲಸ ಮಾಡಿದ್ದೀನಿ. ನನ್ನ ಅದೃಷ್ಟ ಹೇಗಿತ್ತು ಅಂದ್ರೆ ಒಬ್ಬೊಬ್ರ ಜೊತೆ ಕಾಂಬಿನೇಷನ್ ಸೀಕ್ವೆನ್ಸ್ ಸಿಗುತ್ತೆ. ಈ ಸಿನಿಮಾದಲ್ಲಿ ಒಂದ್ ರೌಂಡ್ ಎಲ್ಲರ ಜೊತೆಗೂ ನನಗೆ ಕಾಂಬಿನೇಷನ್ ಸಿಕ್ಕಿದೆ. ಸೊ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಒಂದು ವಾರ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ. ವಾಪಸ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ನನ್ನ ಒಳಗಡೆ ಇನ್ನೊಬ್ರು ಬಂದಿದ್ರು, ವಿಜಯ್ ನೀವು ಮಾತಾಡೋ ಭಾಷೆ ಇದೆಯಲ್ಲ ಯಾಕೊಮ್ಮೆ ಚೈನ್ ಮಾತಾಡ್ತಾ ಇದ್ದೀನಿ ಅಂದ್ರು. ಇಲ್ಲ, ಒಂದ್ ವಾರ ಒಬ್ಬರ ಜೊತೆ ಕೆಲಸ ಮಾಡ್ತಾರೆ ಅಣ್ಣ, ಅದು ಬೇಡ ಕನ್ನಡ. ಕೆಳಗಡೆ ಕಮೆಂಟ್ ನಾನು ನೋಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಸೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ಇದೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ಫಾ ಒಂದು ವೈಲೆನ್ಸ್ ಸಿನಿಮಾ ಜೊತೆಗೆ ಒಂದು ಎಮೋಷನಲ್ ಜರ್ನಿ ಇರುವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದ ಸಿನಿಮಾ ನೋಡಿ. ಇದೇ ಫೆಬ್ರವರಿಗೆ ಬರ್ತೀವಿ ಥಿಯೇಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಹಂಗೆ ನನಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆಗ್ಲಿ ಸರ್, ಶುಭ